ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ನಿಯತ್ತಾಗವರ, ಕಾಂಗ್ರೆಸ್ಗೆ ಬೆಳೆ ಹೊಡೆಯದೆ ಕೊನೆಗೆ ಸಿದ್ದರಾಮಯ್ಯನವರೇ, ಬೇರೆ ಯಾರು ಹೊಡೆಯಲ್ಲ, ಅವರೇ ಬೆಳೆ ಹೊಡೆಯೋದು ಕೊನೆಗೆ. ಅದಷ್ಟೇ ಅಲ್ಲ, JDS ಬಗ್ಗೆ ಮಾತಾಡ್ತಿರಲ್ಲಪ್ಪ, ಅಲ್ಲಿ ಪಕ್ಕದ ತಮಿಳ್ನಾಡಿನಲ್ಲಿ ಬೇಡ್ಕತ್ತೀರಿ ಹೋಗಿ ಅಲ್ಲಿ ಸ್ಟಾಲಿನ್ ಹತ್ರ 5 ಸೀಟು ಕೊನೆಗೆ ಅರ್ಜಿ ಹಾಕರಿಲ್ಲ, 28 ಸೀಟ್ ತಗೊಂಡ್ರು. 5 ಸೀಟ್ ನಾಮಪತ್ರ ಸಲ್ಲಿಸರಿಲ್ಲ ಅಲ್ಲಿ ಕ್ಯಾಂಡಿಡೇಟು ತಮಿಳ್ನಾಡಿನಲ್ಲಿ. ನಿಮ್ಮದು ರಾಷ್ಟ್ರೀಯ ಪಕ್ಷ ಅಲ್ವೇ? ಬಿಹಾರದಲ್ಲಿ ಏನ್ ಮಾಡ್ಕೊಂಡ್ರಿ? ಎಷ್ಟು ಗೆದ್ರಿ? ಬಿಹಾರದಲ್ಲಿ 5 ಸೀಟ್ ಗೆಲ್ಲೋದಕ್ಕೆ ತಿಣಕ್ಲಾಡಿದ್ರಿ. ಇದು ರಾಷ್ಟ್ರೀಯ ಪಕ್ಷ. ನಮ್ಮದಾದ್ರೂ ಬಿಡಿ ಸಣ್ಣ ಪಕ್ಷ ನಮ್ಮದು. ಅದೇನೋ ಅಸೂಯೆ, ಹೊಟ್ಟೆ ಕಿಚ್ಚು ಅಂತಾರೆ. ಅದೆಂತದ್ದು ಎಲ್ಲರಿಗೂ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟೈತೆ, ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದು ಅಂತ ಹೇಳಿ. ನಮಗಂತೂ ಯಾವ ಹೊಟ್ಟೆ ಕಿಚ್ಚು ಇಲ್ಲ, ಯಾವುದೂ ಇಲ್ಲ. ಹೊಟ್ಟೆ ಕಿಚ್ಚು ಬಂದಿರೋದು ಕಾಂಗ್ರೆಸ್ ಅಲ್ಲಿ ಅವರಲ್ಲ, ಟೈಮ್ಗಳು ಕೊಟ್ಕೊಂಡು ಓಡಾಡ್ತಾವ್ರಲ್ಲ ಹಲವಾರು ಜನ, ಅವ್ರ ಪಕ್ಷದಲ್ಲ. ಅಲ್ಲಿ ಹೊಟ್ಟೆ ನೋವು ಶುರುವಾಗಿರೋದು ಅವರಲ್ಲಿ. ನಮ್ಮ ಪಕ್ಷದಲ್ಲಾಗಲಿ ಸಾರ್ವಜನಿಕವಾಗಲಿ ಯಾರದು ಹೊಟ್ಟೆ ಕಿಚ್ಚಿಲ್ಲ. ಅವ್ರು ಕೊಡಲ್ಲ. ಅವ್ರಿಗೆ ಅದು ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಹೊಟ್ಟೆ ನೋವೇನಿದೆ, ಆ ಹೊಟ್ಟೆ ನೋವು ಪಡ್ಕೊಂಡೇ ಇರಿ ನೀವು. ನಾನು ಆರಾಮಾಗಿ ಮಜವಾಗಿ ಇರ್ತೀನಿ ಈ ಜಾಗದಲ್ಲಿ ಬಿಗಿಯಾಗಿ. ನೀವು ಹೊಟ್ಟೆ ಉರಿ ಪಟ್ಕೊಂಡು ಹೊಟ್ಟೆ ನೋವು ಪಟ್ಕೊಂಡು ಹಿಂಗೆ ಕಾಲ ಕಳೀರಿ ಅಂತಲೇ ಹೇಳಿರೋದು ಅವರು. ಅವರೇ ಹೇಳ್ತಾ ಇರೋದು, ನಾನು ಹೇಳ್ತಿಲ್ಲ. ಅವರೇ ಹೇಳ್ಕೊಂಡವ್ರಲ್ಲ, ಹೈಕಮಾಂಡ್ ಹೇಳಿದಾರೆ ಅಂತ ಹೇಳ್ತಾರೆ. ಮಗ ಏನ್ ಹೇಳ್ತಾನೆ? ಇಲ್ಲ, ಪ್ರಶ್ನೆನೇ ಇಲ್ಲ, ಮುಂದಿನ 5 ವರ್ಷ ಇರಲಿ, ಮುಂದಕ್ಕೂ ನಾವೇ ಇರ್ತೀವಿ ಅಂತ ಹೇಳಿ.